ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಸೈಟ್ ಪ್ರಕರಣ ಇಡಿ ನಡೆಯಿಂದ ಸಿಎಂ ಸಿದ್ದರಾಮಯ್ಯ ಕಂಗಾಲಾದ್ರ. ಜಾರಿ ನಿರ್ದೇಶನಾಲಯದ ನಿಗೂಢ ನಡೆಯಿಂದ ಸಿಎಂ ಗಲಿಬಿಲಿಯಾಗಿದ್ದಾರಾ? ಇಡಿ ಅಧಿಕಾರಿಗಳು ದಾಖಲಿಸಿರುವ ಇಸಿಐಆರ್ ಬಗ್ಗೆ ಮಾಹಿತಿ ನಿಗೂಢ. ದಾಖಲಾದ ಕೇಸಿನ ಬಗ್ಗೆ ಸುಳಿವು ಬಿಟ್ಕೊಡ್ತಾ ಇಲ್ಲ ಇಡಿ ಅಧಿಕಾರಿಗಳು. ಇಡಿ ದಾಖಲಿಸಿಕೊಂಡ ಮಾಹಿತಿ ಪಡೆಯೋದಕ್ಕೆ ಸಿಎಂ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇಡಿ ದಾಖಲಿಸಿರುವ ಇಸಿಐಆರ್ ಸಿಕ್ಕಲ್ಲಿ ಮಾತ್ರ ಕಾನೂನು ಹೋರಾಟ ಸಾಧ್ಯ. ಸ್ಪಷ್ಟ ಮಾಹಿತಿ ಸಿಗದಿದ್ರಿಂದ ಇಡಿ ಯಾವುದೇ ರೀತಿ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಇಡಿ ದಾಖಲಿಸಿಕೊಂಡಿರೋ ಇಸಿಐಆರ್ ಸಿಕ್ಕಲ್ಲಿ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರಶಾಂತ್, ಇಸಿಐಆರ್ ಎಷ್ಟು ಮುಖ್ಯ ಸಿದ್ದರಾಮಯ್ಯ ಅವರಿಗೆ ಸಿಗೋದು? ನೋಡಿ, ಇತ್ತೀಚಿನ ಎಲ್ಲ ಪ್ರಕರಣಗಳಲ್ಲಿ ಇಡಿ ದಾಖಲಿಸ್ಕೊಂಡಿರ್ತಕ್ಕಂಥ ಕೇಸ್ಗಳು, ಮಾಡಿರ್ತಕ್ಕಂಥ ತನಿಖೆಗಳು, ಅರವಿಂದ್ ಕೇಜ್ರಿವಾಲ್ರ ಪ್ರಕರಣ ನೋಡಿ. ಅರವಿಂದ್ ಕೇಜ್ರಿವಾಲ್ರ ಪ್ರಕರಣದಲ್ಲಿ CBI ಚಾರ್ಜ್ ಶೀಟ್ನ ನಂತರ ಇಡಿ ಪ್ರಕರಣವನ್ನು ದಾಖಲಿಸ್ಕೊಂತು. ಯಾಕಂದರೆ ಅದರಲ್ಲಿ CBI ಹೇಳ್ತು 100 ಕೋಟಿ ರೂಪಾಯಿ ಹವಾಲಾ ಮೂಲಕ ಗೋವಾಕ್ಕೆ ದಿಲ್ಲಿಯಿಂದ ಹೋಗಿತ್ತು ಅಂತಕ್ಕಂಥದ್ದು. ಇನ್ನು ಅನೇಕ ಪ್ರಕರಣಗಳಲ್ಲಿ ಇಡಿ ಮನಿ ಲಾಂಡ್ರಿಂಗ್ ಕೇಸ್ಗಳನ್ನು ದಾಖಲಿಸ್ಕೊಂಡಿದೆ. ಕರ್ನಾಟಕದಲ್ಲೂ ಕೂಡ ಈಗ ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಅತಿ ದೊಡ್ಡ ಕಂಟಕ ಆಸ್ ಆಫ್ ನೌ ಅದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್. ಇಲ್ಲಿ ಅಂದರೆ ಇಲ್ಲಿ ಭಾಳ ಗ್ಲೇರಿಂಗ್ ಆಗಿ ಕಾಣ್ತಾ ಇರೋದು, 2 ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ತಮ್ಮ ಪೊಲಿಟಿಕಲ್ ಬಾಸ್ಗಳಿಗೆ ಅನುಕೂಲಕರವಾಗಿ ಹೇಗೆ ವರ್ತಿಸ್ತವೆ ನೋಡಿ. ಒಂದು ಕಡೆ ಲೋಕಾಯುಕ್ತ ನೋಡಿ, ಇನ್ನೊಂದು ಕಡೆ ಇಡಿ ನೋಡಿ. ಇಡಿ ತುಂಬ ಸೀರಿಯಸ್ ಆಗಿದೆ ಈ ಪ್ರಕರಣದಲ್ಲಿ. ICIR ಅನ್ನು ದಾಖಲಿಸ್ಕೊಂಡಿದೆ, ಮಾಹಿತಿ ಸಂಗ್ರಹಿಸ್ತಾ ಇದೆ. ಇನ್ನೊಂದು ಕಡೆ ಲೋಕಾಯುಕ್ತ ನೋಡಿ, ಬೇರೆ ಪ್ರಕರಣಗಳಲ್ಲಿ ಭಾಳ ಆ್ಯಕ್ಟಿವ್ ಆಗಿರೋದು, ಈ ಪ್ರಕರಣಗಳಲ್ಲಿ ಒಂದು ರೀತಿ ಲೇಜಿ ಇದ್ದಂಗೆ ಕಾಣ್ತಾ ಇದೆ. ಅಂದರೆ ತಮ್ಮ ಪೊಲಿಟಿಕಲ್ ಬಾಸ್ಗಳಿಗೆ ಅನುಗುಣವಾಗಿ ನನಗನ್ಸುತ್ತೆ 2 ಪ್ರಶ್ನೆಗಳಿವೆ. ಒಂದು, ಈಗ ಇಡಿ ಏನಾದರೂ ಭಾಳ ಪ್ರೊಆಕ್ಟಿವ್ ರೋಲನ್ನು ನಿಭಾಯಿಸಿದರೆ ಈ ಪ್ರಕರಣದಲ್ಲಿ ಮನಿ ಲಾಂಡ್ರಿಂಗ್ ಏನಿದೆ ಅಂತಕ್ಕಂಥದ್ದನ್ನು ಪ್ರೈಮಾ ಫೆಸೈ ತೋರಿಸ್ಬೇಕಾಗತ್ತೆ. ಈಗ ನೀವು ಮನಿ ಲಾಂಡ್ರಿಂಗ್ ಯಾವಾಗ ಬರುತ್ತೆ? ನನ್ನ ಅನಿಸಿಕೆ ಪ್ರಕಾರ 14 ಸೈಟ್ಗಳನ್ನು ಮಾರಾಟ ಮಾಡಿ ಅದರ ಲಾಭವನ್ನು ಪಡೆದಾಗ, ಟ್ಯಾಂಜಿಬಲ್ ನಿಮಗೊಂದು ಲಾಭವನ್ನು ಪಡೆದಾಗ. ಬಟ್ ಅದರ ಕೇಸ್ ಹೇಳುತ್ತೆ ಇಂಟ್ಯಾಂಜಿಬಲ್ ಲಾಭವನ್ನು ಕೂಡ ಪಡೆದಾಗ ದಾಖಲಿಸ್ಬೋದು ಅಂತಕ್ಕಂಥದ್ದು. ಬಟ್ ಅದರ ಪೊಲಿಟಿಕಲ್ ನರೇಟಿವ್ ಏನಾಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಇವತ್ತಿನ ಸಂದರ್ಭದಲ್ಲಿ ಇಡಿ ಮುಖ್ಯಮಂತ್ರಿಗಳ ನಿವಾಸದ ಮೇಲೆ ಏನಾದರೂ ದಾಳಿಯನ್ನು ನಡೆಸಿದರೆ ದಟ್ ಕ್ಯಾನ್ ಬಿ ಅನದರ್ ಬಿಗ್ ಬ್ಲೋ, ಪೊಲಿಟಿಕಲ್ ಫೈಟ್ ಆಗುತ್ತೆ. ಆ ಪೊಲಿಟಿಕಲ್ ಫೈಟ್ ಸಿದ್ದರಾಮಯ್ಯನವರಿಗೆ ಅನುಕಂಪವನ್ನು ತರುತ್ತಾ ಮತ್ತು ಇಡಿ ದಾಖಲಿಸ್ಕೊಂಡಿರ್ತಕ್ಕಂಥ ಪ್ರಕರಣವನ್ನು ಪ್ರೈಮಾ ಫೆಸೈ ಸಿದ್ಧ ಮಾಡಲಿಕ್ಕೆ ICIR ದಾಖಲಿಸ್ಕೊಂಡ ತಕ್ಷಣ ರೇಡ್ ನಡೆಸಬೇಕು ಅಂತಕ್ಕಂಥದ್ದೇನೇ ಇಲ್ಲ. ಸ್ನೇಹಮಯಿ ಕೃಷ್ಣ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ICIR ಅನ್ನು ದಾಖಲಿಸ್ಕೊಂಡಿದ್ದಾರೆ. ರೇಡ್ ನಡೆಸಲೇಬೇಕು ಅಂತಕ್ಕಂಥದ್ದಿಲ್ಲ. ಪ್ರೈಮಾ ಫೆಸೈ ಇಡಿ ಅಧಿಕಾರಿಗಳಿಗೂ ಕೂಡ ಆ ರೀತಿಯ ದಾಖಲೆಗಳು ಇವೆಯಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಪೊಲಿಟಿಕಲ್ ದೃಷ್ಟಿಯಿಂದ ಒಂದು ವೇಳೆ ರೇಡ್ ನಡೆಸಿದ್ರು ಅಂತ ಅನ್ಕೋಣ. ಇಡಿನೂ ಏನು ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ, ದಿಲ್ಲಿಯಲ್ಲಿ ಅದರ ಬಾಸ್ಗಳು ಕೂತಿದ್ದಾರೆ. ರೇಡ್ ನಡೆಸಿದ್ರು ಅಂತ ಅನ್ಕೋಣ. ಅದು ಪೊಲಿಟಿಕಲಿ ಏನು ನರೇಟಿವ್ ಸೆಟ್ ಮಾಡುತ್ತೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಅದರಿಂದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಇಲ್ಲದೇ ಇರುವ ಸಿಂಪತಿ ಬರುತ್ತಾ? ಅನೇಕ ಬಾರಿ ಹಾಗಾಗತ್ತೆ. ಯಡಿಯೂರಪ್ಪನವರು ನನಗನ್ಸುವ ಪ್ರಕಾರ ಕೇಸ್ಗಳ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇದ್ದಾಗ ಅವ್ರಿಗೆ ಸಿಂಪತಿ ಇರಲಿಲ್ಲ. ಅವ್ರು ಜೈಲಿಗೆ ಹೋಗಿ ಬಂದರೂ ಅವ್ರಿಗೆ ಸಿಂಪತಿ ಬಂತು. ಸೊ ಈ ಸಿಂಪತಿ ಯಾವಾಗ ಬರುತ್ತೆ, ಜನರ ಬೇಸರ ಯಾವಾಗಿರುತ್ತೆ, ಇದು ಭಾಳ ನಿಮಗೆ ಅಂದರೆ ಯಾವಾಗ ಸಿಂಪತಿ ಹೋಗುತ್ತೆ, ಯಾವಾಗ ಸಿಂಪತಿ ಬರುತ್ತೆ ಪಬ್ಲಿಕ್ಲಿ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಪೊಲಿಟಿಕಲಿ ಸ್ಪೀಕಿಂಗ್, ಲೀಗಲ್ ಇದರಲ್ಲಿ ಸಿಂಪತಿ ಏನು ಅರ್ಥವೇ ಇರಲ್ಲ. ಸಿಂಪತಿಗೆ ನನಗೆ ಬಹುಮತ ಇದೆ ಅನ್ನೋದಕ್ಕೇನು ಅರ್ಥ ಇರಲ್ಲ. ಹೀಗಾಗಿ ನನಗನ್ಸುತ್ತೆ ಇಡಿ ದಾಳಿಯನ್ನು ನಡೆಸುತ್ತಾ ಅಂತಕ್ಕಂಥದ್ದೇ ನನಗೆ ಪ್ರಶ್ನೆ ಇದೆ. ಇಡಿ ನೋಟಿಸ್ ಕೊಡಬಹುದು, ಇಡಿ ಮೂಡಾ ಕಚೇರಿಯಿಂದ ದಾಖಲೆಗಳನ್ನು ಒಯ್ಬೋದು, ಆದರೆ ಮುಖ್ಯಮಂತ್ರಿಗಳ ಮನೆ ಮೇಲೆ ದಾಳಿ ನಡೆಸ್ತಕ್ಕಂಥ ಸಾಧ್ಯತೆಗಳು ಎಷ್ಟು ಅಂತಕ್ಕಂಥದ್ದು ಕ್ವಶನ್ ಮಾರ್ಕ್ ಅಂತ ಅನಿಸುತ್ತೆ. ಒಂದು ವೇಳೆ ಆ ರೀತಿಯ ದಾಳಿಯನ್ನು ನಡೆಸಿದರೆ ಅದರ ಕಾನ್ಸಿಕ್ವೆನ್ಸ್ ಪೊಲಿಟಿಕಲ್ ಏನು, ಲೀಗಲ್ ಏನು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಒಂದು ವೇಳೆ ಇಡಿ ಅವರು ಏನಾದರೂ ಮುಖ್ಯಮಂತ್ರಿಗಳ ಬಂಧನಕ್ಕೆ ಹೋದರೆ ಅದೇ ಕಾರಣದಿಂದ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿರೋದು.
14 ಸೈಟ್ಗಳನ್ನೇ ವಾಪಸ್ ಕೊಟ್ಮೇಲೆ ಬಂಧನ ಏನು ಮಾಡ್ತೀರಿ ಅಂತಕ್ಕಂಥದ್ದು ಕಾರಣದಿಂದಲೇ 14 ಸೈಟ್ಗಳನ್ನು ವಾಪಸ್ ಕೊಡ್ತಕ್ಕಂಥ ಒಂದು ನಿರ್ಣಯವನ್ನು ತರಾತುರಿಯಲ್ಲಿ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳುತ್ತಾರೆ. ಹೀಗಾಗಿ ಇಡಿ ಏನು ಮಾಡುತ್ತೆ ಅನ್ನೋದು ಕರ್ನಾಟಕದ ರಾಜಕಾರಣವನ್ನು ಸದ್ಯಕ್ಕಂತೂ ನಿರ್ಧರಿಸುತ್ತೆ. ಒಂದು ವೇಳೆ ಇಡಿ ಈಗ ನನ್ನ ಕನ್ವೆನ್ಷನಲ್ ವಿಸ್ಡಮ್ಗೆ ವ್ಯತಿರಿಕ್ತವಾಗಿ ಇಡಿ ಇಲ್ಲ, ನಾವು ಮುಖ್ಯಮಂತ್ರಿಗಳ ಮನೆ ಮೇಲೆ ದಾಳಿಯನ್ನೇ ನಡೆಸ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡ್ರೆ ಆಗ ಬಂಧನದ ಸಾಧ್ಯತೆ ಏನಾದರೂ ಇದ್ದರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಒಂದು ಪೊಲಿಟಿಕಲ್ ಫೈಟ್ ನಡೆಯೋದು ಬೇರೆ, ಅದು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಬಂಧಿಸದೇ ಹೋದರೆ ಆಗ ಮುಖ್ಯಮಂತ್ರಿಗಳು ಒಂದು ಪೊಲಿಟಿಕಲ್ ಫೈಟ್ ಜೊತೆಗೆ ಇದು ನೋಡಿ ಕೇಂದ್ರ ಸರ್ಕಾರದ ಷಡ್ಯಂತ್ರ ಅಂತಕ್ಕಂಥದ್ದನ್ನು ಹೇಳ್ತಾ ಕಾಂಗ್ರೆಸ್ನಲ್ಲಿ ಇನ್ನು ಬಲಿಷ್ಠರು ಕೂಡ ಆಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಇಟ್ಸ್ ನಾಟ್ ಸೋ ಈಸಿ. ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ನಲ್ಲಿದ್ದ ಹಿಂಗಾದರೆ ಹಿಂಗೆ ಹೋಗುತ್ತೆ ಅಂತಕ್ಕಂಥದ್ದು ಇರಲ್ಲ ಈ ಪ್ರಕರಣಗಳಲ್ಲಿ. ಯಾಕಂದರೆ ಈ 14 ಸೈಟನ್ನು ವಾಪಸ್ ಕೊಟ್ಟಿರ್ತಕ್ಕಂಥದ್ದೆಲ್ಲ ಲೀಗಲಿ ಅನೇಕರು ಅನೇಕ ರೀತಿಯ ವಿಶ್ಲೇಷಣೆ ಮಾಡ್ಬೋದು. ಕೇಸ್ ಮೇಲೆ ಏನು ಪರಿಣಾಮ ಬೀರಲ್ಲ, ಬಂಧನದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ನನಗೆ ಭಾಳ ಮುಖ್ಯ. ನನಗಂದರೆ ಪೊಲಿಟಿಕಲಿ ಕೇಸ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅದು ಪೊಲಿಟಿಕಲಿ ಇಂಪಾರ್ಟೆಂಟ್ ಅಲ್ಲ. ಅದು 6 ತಿಂಗಳು 8 ತಿಂಗಳು 1 ವರ್ಷ ಇದ್ದರೆ ಮುಖ್ಯಮಂತ್ರಿಗಳಿಗೆ ಅಷ್ಟು ಸಮಯಾವಕಾಶ ಸಿಗುತ್ತೆ. ಬಂಧನ ಇದೆ ಅಲ್ವಾ, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಸ್ಟೆಪಿಂಗ್ ಡೌನ್. ಆ ಕಾರಣದಿಂದ ಯಾವ ಏಜೆನ್ಸಿಗಳು ಬಂಧನಕ್ಕೆ ಹೋಗ್ತಾವ ಬಂಧನಕ್ಕೆ ಹೋಗಲ್ವಾ ಅನ್ನೋದು ನಿಮ್ಮ ಸದ್ಯದ ರಾಜಕಾರಣವನ್ನು ನಿರ್ಧಾರ ಮಾಡುತ್ತೆ. ಎಸ್, ಬರೀ ಸಿದ್ದರಾಮಯ್ಯ ಅವರಿಗಲ್ಲ, ಅವರ ಆಪ್ತರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಯಾಕೆ ಅನ್ನೋದನ್ನ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.